ನಮಸ್ಕಾರ, ನಾನು ಸ್ಕಂದ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಹಾಸನಿಂದ ಮನೆಗೆ ಹೋಗ್ತಾ ಇದ್ದೀನಿ. ಬಂದು ಮಧ್ಯಾಹ್ನ ಹೋಗೋ ಪ್ಲ್ಯಾನ್ ಇದ್ದಿದ್ದು ಬಂದು, ಬಟ್ ಏನೋ ಒಂದು ಬಾಕ್ಸ್ ತಗೊಂಡು ಹೋಗ್ಬೇಕಂತೆ. ಸೊ ಅದಕ್ಕೆ ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಈಗ ಇನ್ನೇನು ಆಲ್ಮೋಸ್ಟ್ ಮನೆಗೆ ಬಂತು. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಮನೆಗೆ ಬಂದು ಮತ್ತೆ ವ್ಲಾಗ್ ಮಾಡಲಿಲ್ಲ, ಫೋನ್ ನೋಡ್ಕೊಂಡು ಕೂತಿದ್ದೆ. ಈಗ ಊಟ ವಾಂಗಿಬಾತ್, 2 ಕೋಸಂಬರಿ. ಲೆಟ್ಸ್ ಗೋ ಗೈಸ್. ಗೈಸ್ ಆಗ್ಲಿಂದ ಕೂತು ಏನು ಮಾಡಲಿ ಅಂತ ಸ್ವಲ್ಪ ಹೊತ್ತು ಮಲಗಿದ್ದೆ. ನಾನು ಎದಳೋ ಅಷ್ಟೊತ್ತಿಗೆ ಎಂಥದ್ದು ಬಾಳೆಹಣ್ಣಿನ ಜ್ಯೂಸ್ ಬಂದಿದೆ. ಲೆಟ್ಸ್ ಗೋ. ಗೈಸ್ ಬನ್ನಿ, ನಮ್ಮ ಅಕ್ಕ ಅವಳೆ ಹೆಂಗೆ ಹುಚ್ಕೊಂಡು ನಂಗೆ ಕುಣಿತಾಳೆ ಅಂತ ತೋರಿಸ್ತೀನಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನೀನು ಕುಣಿಯ ತೋರಿಸ್ತಿದ್ದೆ ಈಗ. ಕುಣಿಯೋಗೆ ಗೈಸ್ ಹೆಂಗೆ ಕುಣಿತಾಳೆ ಅಂದರೆ ಅಬ್ಬಾ ಅಬ್ಬಾ ಅಬ್ಬಾ. ನಮ್ಮ ಮನೆ ನೆಲನೇ ದಡ್ಡ, ನಮ್ಮ ಅಮ್ಮನೇ ಹಿಂಗೆ ಹಿಂಗೆ ಅಂತಾರೆ, ಆ ಥರ ಕುಣಿತಾಳೆ. ಕುಣಿಯೇ ದೈ ಕುಣಿತಾಳೆ. ಅದನ್ನ ಹಾಕ್ಬೇಡ ಅಂತಾಳೆ. ಎಲ್ಲಿ ಹೇಳಿ ಎಲ್ಲ ಹಾಕದೆ. ಇದನ್ನೆಲ್ಲ ಕಟ್ ಮಾಡಾಕ್ತೀನಿ. ಇಲ್ಲ ಕುಣಿಯಲ್ಲ ನೀನು ಮುಚ್ಕೊಂಡು. ಬರ್ಲೆ. ನಮ್ಮ ಅಮ್ಮನ ಇಷ್ಟೊತ್ತವರೆಗೂ ಕುಣಿತಾ ಇದ್ರು. ನಾವು ವಿಡಿಯೋ ಮಾಡಿದ್ದು ನೋಡಿ ಸೈಡ್ಗೆ ಹೋಗ್ಬಿಟ್ರು ಅಲ್ವಾ ಅಮ್ಮ? ಏನು ಗೊತ್ತೇ ಇಲ್ಲ ಅನ್ನೋ ಥರ ಆರಾಮಾಗಿ ಬಿಸ್ಕೆಟ್ ತಿಂತಾ ಇದ್ದಾರೆ. ಈಗ ಇಷ್ಟೊತ್ತವರೆಗೂ ಕುಣಿತಿದ್ರು ನಮ್ಮ ಅಕ್ಕ ನಮ್ಮಮ್ಮ ಇಬ್ರು. ಗೈಸ್ ನಮ್ಮಮ್ಮಂಗೆ ಒಬ್ಬರೇ ಹೋಗೋಕ್ಕೆ ಭಯ ಅಂತ ಅಂದ್ಬಿಟ್ಟು, ಯಾಕಮ್ಮ ಇಟ್ಕ, ನಾನು ಒಂದು ಮುಂದೆ ಇಟ್ಕೊಂತೀನಿ. ಏನಲ್ಲ ಚೆನ್ನಾಗಿರುತ್ತೆ. ತಾಂಬರಮ್ಮ ಕೀ ತಾಂಬರಮ್ಮ. ನಮ್ಮ ಅಮ್ಮ ಇನ್ನು ಹೋಗಿ ಬರೋವರೆಗೂ ಕೊಡೋಕೆ ಹತ್ತು ತರಬೇಕು ನನಗೆ ಅಂತ ಇರುತ್ತೆ. ಅದಕ್ಕೋಸ್ಕರ ತಗೊಂಡೇ ಹೋಗ್ಬಿಡೋಣ ಅದೇ ಗಾಡಿನ. ಕೀ ಕೊಡೆ. ಐ ಕೀ ಕೊಡಲ್ಲ. ಕೀ ಕೊಡೆ. ಕೀ ಅಂತ ಅಂದರೆ ಉಳಂತೂ ಹುಟ್ಟು ಬರ್ತಿಗೆ ಸರಿಗ. ಆಮೇಲೆ ಹುಟ್ಟು ಏನು ಕೆಲಸ ಮಾಡಲ್ಲ. ಏನಂದ್ರೆ ಏನೂ ಕೆಲಸ ಮಾಡಲ್ಲ. 3 ಹೊತ್ತು ಫೋನ್ ನೋಡೋದು, ಅದು ಇದು ಅಷ್ಟೇ ಹೇಳು. ನಮ್ಮ ಮನೇಲಿ ಯಾರು ಕನ್ನಡಕ ಹಾಕಂತಿಲ್ಲ. ಫಸ್ಟ್ ಕನ್ನಡಕ ಯಾರು ಹಾಕತ್ತಾರೆ ಅಂತ ಅಂದರೆ ಇವಳೆ ಅನ್ಸುತ್ತೆ. ಯಾರು ಈಗ್ಲಿಂದಾನೇ ಕೂಡಿಡ್ಸು, ಈಗ್ಲಿಂದಾನೇ ಕೂಡಿಟ್ಕೊಳ್ಳಿ ಹಂಗಾರೆ. ನಾನು ಫೋನ್ನೇ ನೋಡಲ್ಲ. ನಾನು ಫೋನ್ ಅಂತ ಅಂದರೆ ಪಿ ಇಂದ ಶುರು ಆಗ್ತಲ್ವಾ, ಅದು ಲೆಟರ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ಗೈಸ್, ನಾನು ಫೋನೇ ಯೂಸ್ ಮಾಡಲ್ಲ ಅಮ್ಮ. ಫೋನ್ ಅಂತ ಅಂದ್ರೆ ಪಿ ಇಂದ ಶುರು ಆಗುತ್ತಲ್ವಾ ಅದು ವರ್ಡ್. ಬನ್ನಿ, ನಮ್ಮ ಅಮ್ಮಂಗೆ ಭಯ ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಿಲ್ಲಿಗೆ. ಲೆಟ್ಸ್ ಗೋ. ಚೆನ್ನಾಗಿ ಬಂದಿದೆ ಅಲ್ವಾ ಈಗ? ಮತ್ತೆ ನಾನೇ ಎಲ್ಲ ಬೆಳೆಸಿದ್ದು ರಜದಲ್ಲಿ ಕುತ್ಕೊಂಡು ಕಣಮ್ಮ. ಹೇಳು. ಅದಕ್ಕೆ ಇನ್ನೊಂದ್ಸಲಿ ಹಾಕ್ಸು ಅಂತ ಕೇಳು ಒಂದಿದ್ದು ನಾನು. ಗೈಸ್, ನಾನು ನಮ್ಮಮ್ಮ ವಾಕಿಂಗ್ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಡೈಲಿ ಹೋಗ್ತಾರೆ ವಾಕಿಂಗಿಗೆ. ಈಗ ಗಾಡೀಲಿ ಇಲ್ಲಿ ಕರ್ಕೊಂಬನ್ನಲ್ಲ, ಅವ್ರ ಅಂಗಡಿ ಕೊಟ್ಬಿಟ್ಟು ನಾವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೇನಾರು ಹೇಳು. ಏನು ಹೇಳೋದು? ಅದನ್ನೇನು ಹೇಳ್ತಾರೆ? ಏನಾರು ಹೇಳಮ್ಮ. ಹೊಲ ಗದ್ದೆ ಹೊಲ ಪಾಪ ಯಾರು ಗೈಸ್, ಯಾರ್ಯಾರು ನೋಡಿಲ್ಲ ಎಲ್ಲ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ ಎಲ್ಲ. ಇದನ್ನ ಹೊಲ ಅಂತಾರೆ, ಗದ್ದೆ ಅಂತಾರೆ. ಜೋಳ ತಿನ್ಬೇಕು ಅನಿಸ್ತಾ ಇದೆ. ಇದು ಯಾವುದು ಅಂತ ನಾವು ಓಡಾಡೋ ಈಗ ಅರ್ಕಲ್ಗುಡ್ಗೆಲ್ಲ ಹೋಗ್ತಾ ಇರ್ತೀನಲ್ಲ ಅಣ್ಣ, ಆ ಅರ್ಕಲ್ಗುಡ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಅವಾಗಲೂ ಅಷ್ಟೇ ಯಾವುದು ಬಲ್ತಿರೋದು ಕಾಣಿಸ್ತಾನೆ ಇಲ್ಲ ನನ್ನ ಕಣ್ಣಿಗೆ ಹತ್ಲಕ್ಕೆ.
ಕಿತ್ಕೊಂಬರೋಣ ಅಂತ. ಇದೆಲ್ಲ ಬಂದು ಆಗೋಗಿದೆ, ಮುರಿದಿದ್ದಾರೆ. ಇಲ್ಲ ಕಣಮ್ಮ, ಇಲ್ಲೇ ಸಣ್ಣ ಸಣ್ಣದು ಅಲ್ಲೇ ಎಳೆದು ಇಲ್ಲ ಕಣ, ನಮ್ಮ ಅಮ್ಮಂದೆ ನಿಂದೆ ಜೋಳದ ಗದ್ದು ಆಯ್ತಾ. ನಮ್ಮ ಅಮ್ಮನೇ ಕೂತ್ಕೊಂಡು ಜೋಳ ಹಾಕಿ ಕಿತ್ತಿರೋರ ಥರ ಹೇಳ್ತಾರೆ. ಇಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ದಾರಿನೇ ಇಲ್ಲ, ಅಲ್ಲಿ ಹೋಗಿ ಬೀಳ್ಬೇಕಷ್ಟೆ. ಬನ್ನಿ ವಾಕಿಂಗ್ ಹೋಗೋಣ. ಗಾಡಿ ಮೇಲೆ ಕೂತ್ಕೊಳ್ಳೋದೇ ಬೇಡ ಅನ್ಕೊಂಡಿದ್ದೀನಿ ಇನ್ಮೇಲೆ. ಗೈಸ್ ಗಾಡಿಗೂ ಬೇಡ, ಏನೂ ಬೇಡ, ಬಸ್ ಆಯ್ತು, ನಾವಾಯ್ತು. ಓನ್ಲಿ ಬಸ್, ನಟರಾಜ ಸರ್ವಿಸ್ ಅಂಡ್ ಬಸ್. ನಮ್ಮಮ್ಮ ಇವಾಗ ಹೇಳ್ತಾ ಇದ್ರು, ನಾನು ಗಾಡಿ ಕಲ್ತ್ಕೋಬೇಕಾಯಿತು, ಹಿಂಗೆಲ್ಲ ಎಲ್ಲರೂ ಹೋಗ್ಬೇಕು ಅಂದರೆ ಸಡನ್ನಾಗಿ ಹೋಗ್ಬೋದಿತ್ತು ಅಂತ. ನಮ್ಮಮ್ಮ ಗಾಡಿ ಕಲಿಯುವಾಗ ಹಿಂದೆ ನಾವು ನಮ್ಮ ಫ್ರೆಂಡ್ಸ್, ಅವಾಗ ನಾವು ಇನ್ನೂ ಚಿಕ್ಕವರೇನೆ, ಅವಾಗ ನಮ್ಮಮ್ಮಂಗೆ ಹಿಂದಗಡೆ ಗಾಡಿ ಹಿಡ್ಕೊಂತಿದ್ವು. ಯಾವುದು TVS ಹಿಡ್ಕೊಂಡಿದ್ದು ನಮ್ಮಮ್ಮಂಗೆ. ಹ್ಯಾಂಡ್ಲ್ ಹಿಡ್ಕೊಳಕ್ಕೆ ಬರ್ತಿರ್ಲಿಲ್ಲ ನಮ್ಮಮ್ಮಂಗೆ. ಗಟ್ಟಿಗೆ ಹಿಂಗೆ ಹ್ಯಾಂಡ್ಲ್ ಹಿಡ್ಕೊಂಡು ಮುಂದಕ್ಕೆ ಹೋಗಮ್ಮ ಅಂತ ಅಂದರೆ ಹೋಗಿ 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 ಲೆಫ್ಟ್ಗೆ ಹೋಗಿ ಇನ್ನೇ ಮೂರಿಗೆ ಬಿಡೋ. ನಿಜ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮಮ್ಮಂಗೆ ಮನೆ ಒಳಗೂ ಗಾಡಿ ಓಡ್ಸೋಕ್ಕೆ ಹೇಳಿದ್ದೆ ನಾನು. ಅಂದರೆ ಓಡಿಸಿದ್ದೀನಿ, ಕೂತ್ಕೊಂಡು ಹಿಂಗೆ ಎಕ್ಸ್ಲೇಟ್ರ್ ಕೊಡು ಅದು ಇದು ಅಂತ. ಮನೆ ಒಳಗೆ ನಮ್ದು ಸುಮಾರು ಗಾಡಿ ಇತ್ತು. ಬಸ್ ಹತ್ತದ ಅಷ್ಟೇ. ಇವಾಗ ಕಲಿಯಕ್ಕೆ ನಟರಾಜ ಅಲ್ಲ, ಈಗೇನು ಕಲಿಯಕ್ಕೆ ಆಗ್ತೇನಮ್ಮ. ಅಂತಂತಾರ ವಯಸ್ಸಾದವ್ರು ಓಡಿಸ್ತಾರ. ಮತ್ತೆ ಕಲಿ ಬಾ, ಬಾಯಿ ಓಡಿಸು ಬಾ. ಹಂಗಾರೆ ಬಿದ್ದರೂ ಪರವಾಗಿಲ್ಲ, ಬಾರಮ್ಮ. ಸಖತ್ ಏಜ್ ಆಗಿದೆ ನೋಡಿ, ಹೆಂಗ್ ಅವರೆಲ್ಲ ಮುಂಚೆ ಕಲ್ತಿರ್ತಾರೆ. ಬಾ, ಇಲ್ಲ ನೀನು ಇವಾಗ ಕಲಿ, ನಾ ಹಿಂದೆ ಹಿಡ್ಕಂತೀನಿ, ಏನಾದ್ರೂ ಪರವಾಗಿಲ್ಲ. ನಮ್ಮ ಅಮ್ಮಂಗೆ ಭಯ, ಹ್ಯಾಂಡ್ಲ್ ಹಿಡ್ಕೊಳಕ್ಕೆ ಭಯ ಪಡೋದು ನಮ್ಮಮ್ಮ. ಮನೆ ಒಳಗೂ ಮೂವ್ ಮಾಡು ಅನ್ನೋ. ಅವಾಗ ಒಂದು ಸ್ಕೂಟಿ ಇತ್ತು ನಮ್ಮದು, ಸ್ಕೂಟಿ ಸ್ಟ್ರೀಕ್ ಅಂತ ಯಾವುದೋ ಒಂದು ಬರುತ್ತೆ, ಆ ಸ್ಕೂಟಿ ಇತ್ತು ಗ್ರೀನ್ ಕಲರ್ದು, ಅದರಲ್ಲಿ ಹೊಡಿತಿದ್ದಿದ್ದು ನಮ್ಮಮ್ಮ. ಆದರೂ ಗಾಡಿ ಕಲೀಲಿಲ್ಲ. ಬೇಡ ಆಗೋಯ್ತು. ಸೊ ಗೈಸ್, ಬಂದೆ ಮನೆಗೆ, ಮಿಲ್ಲೆಲ್ಲ ಮಾಡಿಸಿ ಅದೆಲ್ಲ ತಗೊಂಡು ಬಂದಾಯಿತು. ಆ್ಯಂಡ್ ತುಂಬ ಲೇಟ್ ಆಗಿದೆ, ನಾನು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನೂ. ಈಗ ಪಟ್ಟಂತ ವ್ಲಾಗ್ ಅಪ್ಲೋಡ್ ಮಾಡಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.